ಓಕೆ, ನೀವು ಕೊರಿಯೋಗ್ರಫಿ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟು? ಬಿಕಾಸ್ ಏನೋ ಮಾಡ್ಸಿದ್ರೆ ಏನೋ ಮಾಡ್ತಾ ಇದ್ರು. ಅದು ಒಂದು ಸ್ವಲ್ಪ ಹೆಕ್ಟಿಕ್ ಆಗಿರೋದಂದ್ರೆ ನನಗೆ, ಯಾಕಂದ್ರೆ ಬಿಕಾಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ನಂಗೆ ನಗು ಬರ್ತಾನೆ ಇತ್ತು. ಸೊ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅದನ್ನ ಲೈಕ್ ಕ್ಯಾಮ್ರಾ ಮುಂದೆ ಮಾಡಿಸೋ ಅಷ್ಟರಲ್ಲಿ. ಸೊ ಇದ್ರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದರಲ್ಲಿ ಮೇಯ್ನ್ ಆಗಿ? ಸರ್ ಕ್ಯಾರೆಕ್ಟರ್ ಏನಂದರೆ ನಾನು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಓಕೆ, ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಓಕೆ, ಯಥಾಭಾವ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಸರ್ ಈ ಟೈಟ್ಲು? ಸರ್ ಇವಾಗ ನಾನು ಹೇಳಬೇಕು ಅಂದರೆ, ಇವಾಗ ಯಥಾಭವ ಅನ್ನೋದೊಂದು ಸಂಸ್ಕೃತ ವರ್ಡ್ ಥರ ಒಂದು ವರ್ಡು. ಸೊ ಸಿನಿಮಾನು ನಾನು ನೋಡಿದ್ದೀನಿ ಆಲ್ರೆಡಿ ಒಂದು ಸರಿ, ವಿವಿದ್ದಾಗ ನಾನು ನೋಡಿದ್ದೀನಿ ಕುತ್ಕೊಂಡು ನೋಡ್ಬೇಕಾದ್ರೆ. ಸಿನಿಮಾ ಫುಲ್ಲು ಕೋರ್ಟ್ ರೂಮ್ ಡ್ರಾಮಾ ಜಾನರ್ ಹೋಗುತ್ತೆ. ಆಲ್ಮೋಸ್ಟ್ ಒಂದು 60% ಸಿನಿಮಾ ಕೋರ್ಟಲ್ಲೇ ನಡೆಯುವಂಥ ಸಿನಿಮಾ. ಜನಗಳಿಗೆ ಕೂರಿಸುವಂಥ ಸಿನಿಮಾ. ಒಂದು ಕಂಟೆಂಟ್ ಓರಿಯೆಂಟೆಡ್, ಆ್ಯಕ್ಷನ್ ಇಲ್ಲ, ಆಮೇಲೆ ಇವಾಗ ರೊಮ್ಯಾಂಟಿಕ್ ಸಾಂಗ್ಸ್ ಇಲ್ಲ, ಒಂದು ಸಾಂಗ್ ಪಾರ್ಟಿ ಸಾಂಗ್ ಬರುತ್ತೆ ಬಿಟ್ಟರೆ ಸಿನಿಮಾ ಫುಲ್ ಕಂಟೆಂಟ್ ಓರಿಯೆಂಟೆಡು, ಸಸ್ಪೆನ್ಸ್ ಥ್ರಿಲ್ಲರು ಅದ್ರ ಮೇಲೆ ಹೋಗುತ್ತೆ. ಸೊ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇವಾಗ ಥಿಯೇಟ್ರಿಗೆ ಜನ ಬಂದು ನೋಡಿ ಸೊ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸರ್ ಫಸ್ಟು ಯಥಾಭಾವಗೆ ಒಳ್ಳೇದಾಗಲಿ, ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಸುಚೀತ್ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ. ನಾನು ಗೌತಮ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫಸ್ಟ್ ಕೊರಿಯೋಗ್ರಾಫರ್ ಆಗಿ ಲಾಂಚ್ ಆಗ್ತಿರೋದು ನಾನು ಈ ಸಿನಿಮಾಯಿಂದ. ಆಮೇಲೆ ಈ ಬ್ಯಾಕ್ ಹೇಳ್ಬೇಕು ಅಂದರೆ, ನಾನು ಡ್ಯಾನ್ಸರ್ ಆಗಿ ಒಂದು 6-7 ಇಯರ್ಸ್ ಲೈಕ್ ವರ್ಕ್ ಮಾಡಿದ್ದೆ ಒಬ್ಬರ ಹತ್ರ. TV ಶೋಸ್ ಎಲ್ಲ ತುಂಬ ಶೋಸಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ವರ್ಕ್ ಮಾಡಿದ್ದೀನಿ. ಸೊ ಇವಾಗ ಈ ಸಿನಿಮಾದಿಂದ ಕೊರಿಯೋಗ್ರಾಫರ್ ಆಗಿ ಲಾಂಚ್ ಆಗ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಾನು ಆ್ಯಕ್ಟಿಂಗಲ್ಲಿ ಕೂಡ ಇದ್ದೀನಿ. ಸೊ ಈಗಾಗಲೇ ಒಂದು 8-9 ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ರೆಡ್ಡಿ ಅಂತ. ನಾನು ಈ ಸಿನಿಮಾದಲ್ಲಿ ಲಿರಿಕ್ಸ್ ರೈಟರ್ ಆಗಿ ಮತ್ತು ಆ್ಯಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ಮೊದಲನೇ ಕೊರಿಯೋಗ್ರಫಿನ ನಿಮ್ಮದು, ಇಲ್ಲ ಮುಂಚೆ ಯಾವ್ದಾರು ಮಾಡಿದ್ದೀರಾ? ಸರ್ ನಾನು ಮಾಮೂಲಿ ಆಲ್ಬಮ್ ಸಾಂಗ್ಸು ಆ ಥರ ಎಲ್ಲ ಕೊರಿಯೋಗ್ರಫಿ ಮಾಡಿದ್ದೆ. ಸೊ ಸಿನಿಮಾ ಅಂತ ಬಂದ್ಬಿಟ್ಟು ಇದು ನಂದು ಮೊದಲನೇ ಕೊರಿಯೋಗ್ರಫಿ, ಡ್ಯಾನ್ಸಿಂಗ್ ನಂಬರು. ಅದು ಬಿಟ್ಟರೆ ಇನ್ನೊಂದು ಸಿನಿಮಾದಲ್ಲಿ ಲೈಕ್ ಮಾಂಟೇಜಸ್ ಥರ 1-2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. 2 ಸಿನಿಮಾ ಅನುಭವ ಇದೆ ನನಗೆ. ಓಕೆ, ನೀವು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸೊ ಏನನ್ನು ಎದುರಿಸಿದ್ರಿ ಸರ್ ಅಲ್ಲಿ? ಈ ಲೈಕ್ ಬಿಫೋರು ಒಂದು ವೀಕ್ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಟೈಮ್ ತುಂಬ ಕಡಿಮೆ ಇತ್ತು. ಸೊ ಆಮೇಲೆ ಲೊಕೇಶನ್ನು ಯಾವ ಥರ ಇತ್ತು ಅಂದರೆ, ಅಲ್ಲಿ ನಾವೊಂದು ಜಿಮ್ಮಿ ಶಾಟ್ ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು ಡ್ರೋನ್ ಶಾಟ್ ತೆಗಿಯೋಕ್ಕೂ ಕಷ್ಟ ಇತ್ತು. ಬಿಕಾಸ್ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಮಾಡಿರೋದು, ಹೈಟು ತುಂಬ ಕಡಿಮೆ ಇತ್ತು. ಸೊ ಫನ್ ಇತ್ತು, ಜೊತೆ ಕಷ್ಟನೇ ಇತ್ತು. ಆರ್ಟಿಸ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿಬಿಟ್ಟು ಅವರು ಪ್ರಾಕ್ಟೀಸ್ಗೆ ಡೈಲಿ ಬರ್ತಾಯಿದ್ರು. ಸೊ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಸೊ ಜನನೂ ಎಲ್ಲ ನೋಡ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಅಂತ ಸರ್ ನಿಮ್ಮ ಕೊರಿಯೋ? ಸರ್ ಇದು ಬಂದ್ಬಿಟ್ಟು ಚಿಕ್ಕಬಾಣವರ ಸೈಡ್, ಹೆಸರುಘಟ್ಟ ಸೈಡ್ ಒಂದು ಕಾಲೇಜ್ ಕ್ಯಾಂಪಸ್ಸು. ಸೊ ಕಾಲೇಜಲ್ಲಿ ಒಂದು ನಡೆಯೋ ಫೆಸ್ಟಲ್ಲಿ ಒಂದು ಲೈಕ್ ಫ್ರೆಶರ್ ಪಾರ್ಟಿ ಥರ ಏನೋ ಅದರಲ್ಲಿ ಒಂದು ನಡೆಯುವಂಥ ಒಂದು ಪಾರ್ಟಿ ಸಾಂಗು. ಸೊ ಒಂದೇ ಲೊಕೇಶನ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಮಾಡ್ತಾರೆ. ಟೋಟಲ್ ಈ ಮೂವಿಯಲ್ಲಿ ಎಷ್ಟು ಸಾಂಗ್ ಇದೆ ಸರ್? ಸೊ ಟೋಟಲು 2 ಸಾಂಗ್ ಇದೆ ನನಗೆ ಗೊತ್ತಿರೋ ಪ್ರಕಾರ. ಒಂದು ಮಾಂಟೇಜ್ ಸಾಂಗ್ಸ್ ಇದೆ, ಅದು ಡೈರೆಕ್ಟರ್ ಸರೇ ಲೈಕ್ ನೋಟ್ ಮಾಡ್ಕೊಂಡೆಲ್ಲ ಮಾಡಿದ್ದು. ಒಂದು ಡ್ಯಾನ್ಸಿಂಗ್ ನಂಬರ್ ಒಂದಿದೆ, ಅದನ್ನು ನಾನು ಕೊರಿಯೋಗ್ರಾಫ್ ಮಾಡಿದೆ. ಓಕೆ, ಇದಕ್ಕಿಂತ ಮುಂಚೆ ನೀವು ಏನು ಮಾಡ್ಕೊಂಡಿದ್ದೀರಿ? ಸರ್ ಸಿನ್ಸ್ ಫ್ರಮ್ 7-8 ಇಯರ್ಸು ನಾನು ಆ್ಯಸ್ ಅ ಡ್ಯಾನ್ಸರ್ ಆಗಿದ್ದೆ. ತಾರಕ್ ಅಂತ ಕೊರಿಯೋಗ್ರಾಫರ್ ಹತ್ರ ನಾನು ಅವ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಆಲ್ಮೋಸ್ಟ್ ಒಂದು 200 ಶೋಸ್, TV ಶೋಸ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ. ಆರ್ಟಿಸ್ಟ್ಗಳಿಗೆ ಹೇಳ್ಕೊಟ್ಟಿದ್ದೀನಿ ಡ್ಯಾನ್ಸು. ಆಮೇಲೆ ಇವಾಗ ಒಂದು 2 ಇಯರ್ಸಿಂದ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಫುಲ್ಲು ಆ್ಯಕ್ಟಿಂಗಲ್ಲಿ ಇದ್ದೀನಿ. ಸೊ ಒಂದು 8-9 ಸಿನಿಮಾ ಆ್ಯಕ್ಟು ಮಾಡಿದ್ದೀನಿ. ಜೊತೆಗೆ ಈ ಥರ ಕೊರಿಯೋಗ್ರಫೀಸ್ ಬಂದಾಗ ಕೊರಿಯೋಗ್ರಫೀಸು ಮಾಡ್ತಾ ಇದ್ದೀನಿ. ಯಥಾಭಾವ ಮೂವಿಯಲ್ಲಿ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ? ಸರ್ ಇದರಲ್ಲಿ ನಾನು ಆ್ಯಕ್ಚುಲಿ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ನನಗೆ ಡೈರೆಕ್ಟರ್ ಸರ್ ಪರಿಚಯ ಆಗಿದ್ದಿದ್ದೆ ಸಾಂಗ್ಗೋಸ್ಕರ. ಮೋಸ್ಟ್ಲಿ ಬಿಫೋರೇ ಪರಿಚಯ ಇದ್ದಿದ್ರೆ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೋದಿತ್ತು. ಸೊ ಈ ಸಿನಿಮಾದಲ್ಲಿ ಆ ಅಪರ್ಚುನಿಟಿ ಸಿಗಲಿಲ್ಲ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀನಿ ಅವ್ರ ಸಿನಿಮಾದಲ್ಲಿ. ಓಕೆ, ನಿಮ್ಗೆ ಎಷ್ಟು ಸಾಂಗ್ಗೆ ನೀವು ಲಿರಿಕ್ಸ್ ಬರ್ತಿದ್ದೀರಾ? ಒಂದು ಸಾಂಗ್ಗೆ ಚಿಲ್ ಮಾಡಿ ಅಂತ, ಅದನ್ನು ಕೊರಿಯೋಗ್ರಾಫ್ ಮಾಡಿದ್ರೆ ಜಿಲ್ಲೆ. ಓಕೆ, ಲಿರಿಕ್ಸ್ ಬರ್ತಿದ್ದೀನಿ. ಓಕೆ, ನಿಮ್ಮ ಆಕ್ಟಿಂಗ್ ಏನು ಬ್ರೋ ಇದರಲ್ಲಿ? ನಾನು ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡಿದ್ದೀನಿ. ಅದು ಎಲ್ಲೂ ಬಿಟ್ಕೊಟ್ಟಿಲ್ಲ ಇನ್ನೂ ಡೈರೆಕ್ಟರ್ ಸರ್. ಅದನ್ನು ಸಿನಿಮಾದಲ್ಲಿ ನೋಡಬೇಕು, ಹಾಗಾಗಿ ನಾವೇನು ಹೇಳೋಕ್ಕಾಗಲ್ಲ. ಆ್ಯಕ್ಟಿಂಗಲ್ಲಿ ಇದೇ ಮೊದಲನೇ ಸಿನಿಮಾನ, ಇಲ್ಲ ಮುಂಚೆ ಯಾವ್ದಾದ್ರು ಸಿನಿಮಾ ಮಾಡಿದ್ದೀರಾ? ನಾನು ಇದಕ್ಕಿಂತ ಮುಂಚೆ ಎಸ್.ಆರ್. ಸರ್ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅದಾದಮೇಲೆ ಹಂಸಲೇಖ ಸರ್ ಹತ್ರ ನಾನು ಮ್ಯೂಸಿಕ್ ಕ್ಲಾಸ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ಇದೆ ಫಸ್ಟ್ ನನ್ನ ಸಿನಿಮಾ, ಡೆಬ್ಯೂ ಸಿನಿಮಾ ಇದೆ.
ಲಿರಿಕ್ಸ್ ಅನ್ನೋದು ಈ ಮೂವಿಗೆ ಇದೇ ಮೊದಲೇ ಬಾರಿಗೆ ಬರೀತಿದ್ರು ಇಲ್ಲ ಬೇರೆ ಯಾವ್ದಾರ ಮೂವಿಗೆ ಬರೆದಿದ್ದಾರೆ ಮುಂಚೆ? ಇದೇ ಮೊದಲನೇದು. ಮತ್ತೆ ನಾನು ಆಲ್ಬಮ್ ಸಾಂಗ್ಸ್ಗಳೆಲ್ಲ ಬರೆದಿದ್ದೀನಿ. ಸಿನಿಮಾಗೆ ಇದೇ ಮೊದಲನೇ ಸಾಂಗ್. ಹೇಗೆ ಇಂಟ್ರೆಸ್ಟ್ ಬಂತು ಸರ್ ನಿಮಗೆ ಲಿರಿಕ್ಸ್ ಬರೀಬೇಕು ಅಂತ? ಸರ್ ನಾನು ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಹಾಡುಗಳನ್ನ ಕೇಳ್ತಾ ಬೆಳೆದಿದ್ದೆ. ನಾನು ಹಾಡುಗಳು ಕೇಳ್ತಾ ಹಂಗೆ ನಾನು ಸ್ವಂತ ಟ್ಯೂನ್ ಮಾಡೋದಲ್ಲ, ಹಾಡು ಬರೆಯೋದು, ಪದಗಳು ಹೊಸದಾಗಿ ಬರೆಯೋದು, ಈ ಥರ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ಹಾಗಾಗಿ ಲಿರಿಕ್ಸ್ ಬರೆಯೋಕ್ಕೆ ನನಗೆ ಅವಕಾಶ ಆಯಿತು. ಸಿನಿಮಾ ಬರೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ಸಿನಿಮಾ ಬರೋಕ್ಕಿಂತ ಮುಂಚೆ ನಂದು MBA ಕಂಪ್ಲೀಟ್ ಆಗಿದೆ. ನಾನು ಬೀದಿ ನಾಟಕಗಳು, ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಈ ಥರ ಮಾಡ್ತಾಯಿದ್ದೆ. ಅಲ್ಲೊಬ್ಬರು ನನಗೆ ಮಹಾದೇವ ಸ್ವಾಮಿ ಅಂತ ಒಬ್ಬರು ಮಾಸ್ಟರು, ನಾಟಕದ ಮಾಸ್ಟರ್, ಅವರು ನನಗೆ ಈ ಸಿನಿಮಾದಲ್ಲಿ ರೆಫರ್ ಮಾಡಿದ್ರು ಅವರು. ಓಕೆ, ನಿಮಗೆ ಇವ್ರ ಬಗ್ಗೆ ಫಸ್ಟೇ ಪರಿಚಯ ಇತ್ತಾ ಹೆಂಗೆ ಅಂತ? ಇಲ್ಲ ಸರ್, ನನಗೆ ಇವ್ರ ಬಗ್ಗೆ ಫಸ್ಟ್ ಪರಿಚಯ ಇಲ್ಲ. ನಾನು ಈ ಸಾಂಗ್ಸ್ ಎಲ್ಲ ಬರೆದಾಗ ಮ್ಯೂಸಿಕಲ್ ಕಂಪೋಸ್ ಆದಮೇಲೆ ನಮ್ಮ ಡೈರೆಕ್ಟರ್ ಸರ್ ಗೌತಮ್ ಸರ್ ಕೊರಿಯೋಗ್ರಾಫ್ ಮಾಡ್ತಾಯಿದ್ರು. ಅವಾಗ ನಮ್ಮ ಸಿನಿಮಾ ಹೀರೋ ಇತ್ತು ಸಹನಾ ಅಂತ ಹೇಳಿ, ಅವರು ಇವ್ರನ್ನ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡ್ತಾರೆ. ಓಕೆ, ಈಗ ಹೆಂಗಿದೆ ಸರ್ ನಿಮ್ಮಿಬ್ಬರು ಫ್ರೆಂಡ್ಶಿಪ್? ಇವಾಗ ತುಂಬ ಕ್ಲೋಸ್ ಆಗಿದ್ದೀವಿ. ಓಕೆ, ಲೈಕ್ ಫಸ್ಟ್ ಸ್ಟಾರ್ಟಿಂಗು ಇವರೇ ಲಿರಿಕ್ಸ್ ಬರ್ದಿರೋದ್ರಿಂದ ಸೊ ಅವೆಲ್ಲ ಹೇಳಿದ್ರು ನಮಗೆ ಈ ಥರ ಲಿರಿಕ್ಸ್ ಇದೆ ಅಂತೆಲ್ಲ ಹೇಳಿದ್ರು. ಸೊ ಅದಾದಮೇಲೆ ಕೂತ್ಕೊಂಡು ಕಂಪೋಸಿಷನ್ ಮಾಡಬೇಕಾದಾಗೂ ಬಂದಿದ್ರು, 2 ಸರಿ ಬಂದರು. ಸೊ ಕೆಲವೊಂದು ಚೇಂಜಸ್ ಹೇಳಿದ್ರು, ಈ ಥರ ಮಾಡೋಣ ಅಂತ. ಸೊ ಡಿಸ್ಕಸ್ ಮಾಡಿದ್ವಿ. ಸೊ ಬಟ್ ಇವಾಗ ಇರೋ ಸ್ಟಾರ್ಟಿಂಗ್ ಆ ಬಾಂಡಿಂಗ್ ಇರಲಿಲ್ಲ. ಬಟ್ ಇವಾಗ ಫುಲ್ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಏನೇ ಇದ್ರು ಜೊತೆಗೆ ಮಾತಾಡ್ಕೊಂಡು ಮಾಡ್ತೀವಿ. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟು ಜೊತೆಗೆ ವರ್ಕ್ ಮಾಡ್ತೀವಿ. ಚೆನ್ನಾಗಿದೆ. ಓಕೆ, ಈ ಟೀಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಸರ್? ಸರ್ ನಾನು ಆ್ಯಕ್ಚುಲಿ ಸಾಂಗ್ಗೋಸ್ಕರ ಅಷ್ಟೇ ವರ್ಕ್ ಮಾಡಿರೋದು, ಈ ಸಿನಿಮಾಗೋಸ್ಕರ. ಬಿಫೋರ್ ನಾನು ಡೈರೆಕ್ಷನ್ ಆಗಲಿ ಶೂಟ್ಗಾಗಲಿ ನಾನು ಇನ್ವಾಲ್ವ್ ಇರಲಿಲ್ಲ. ಸೊ ಸಾಂಗ್ ಪ್ರೊಸೆಸ್ ಹೇಳಬೇಕು ಅಂದರೆ ಸಿಕ್ಕಿರೋ ಒಂದು ಕಡಿಮೆ ಟೈಮಲ್ಲಿ ಎಷ್ಟು ಮಾಡ್ಬೋದು. ಸೊ ಎಲ್ಲರದ್ದು ಜೊತೆಗೆ ಎಲ್ಲ ಹಾರ್ಡ್ ವರ್ಕ್ ಇತ್ತು, ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ಅವತ್ತು. ಸೊ ಚೆನ್ನಾಗಿತ್ತು. ನಾನು ಒಂದು ಸಿಕ್ಕಿರೋ ಟೈಮಲ್ಲಿ ಒಂದು ಎಷ್ಟು ಬೆಸ್ಟ್ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಬೆಸ್ಟ್ ಕೊಟ್ಟಿದ್ದೀನಿ. ನಾನು ಸೂಪರಾಗಿ ಮಾಡಿದ್ದೀನಿ ಅಂತ ಹೇಳಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಕೊಟ್ಟಿರೋ ಟೈಮಲ್ಲಿ, ಕೊಟ್ಟಿರೋ ಪೀರಿಯಡಲ್ಲಿ ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಎಫರ್ಟ್ಸು ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಓಕೆ, ನೀವು ಕೊರಿಯೋಗ್ರಫಿ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಫನ್ನಿ ಮೂಮೆಂಟು ಏನಾದರೂ ಯಾವುದಾದ್ರೂ ಆ್ಯಕ್ಚುಲಿ ಇದು ಸೀರಿಯಸ್ ಇದ್ರೊಳಗೆ ನೀವು ಫನ್ನಿ ಮೂಮೆಂಟ್ ನಾನು ಕೇಳ್ತಾ ಇದ್ದೀನಿ. ಫನ್ನಿ ಅಂತ ಏನಿಲ್ಲ. ಬಟ್ ಮೂರು ಗರ್ಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ಆ್ಯಕ್ಚುಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಬಟ್ ಇನ್ನೂ 4 ಜನ ಬಾಯ್ಸ್ ಇದ್ರು. ಸೊ ಆ ಬಾಯ್ಸ್ಗೆ ಕೆಲಸ ಅಷ್ಟರಲ್ಲಿ ಸುಸ್ತಾಗೋಗುತ್ತೆ ನನಗೆ. ಓಕೆ, ಅದೇ ಒಂದು ಫನ್ನಿ ಎಲಿಮೆಂಟ್ ಅನ್ಸುತ್ತೆ. ಬಿಕಾಸ್ ಏನೋ ಮಾಡ್ಸಿದ್ರೆ ಏನೋ ಮಾಡ್ತಾ ಇದ್ರು. ಅದು ಒಂದು ಸ್ವಲ್ಪ ಹೆಕ್ಟಿಕ್ ಆಗಿರೋದಂದ್ರೆ ನನಗೆ, ಯಾಕಂದ್ರೆ ಬಿಕಾಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ನಂಗೆ ನಗು ಬರ್ತಾನೆ ಇತ್ತು. ಸೊ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅದನ್ನ ಲೈಕ್ ಕ್ಯಾಮ್ರಾ ಮುಂದೆ ಮಾಡಿಸೋ ಅಷ್ಟರಲ್ಲಿ ಸುಸ್ತಾಗ ಆ ಬಾಯ್ಸ್ ಕಡೆಯಿಂದ ನಿಮಗೆ ಒಳ್ಳೆ ವರ್ಕೌಟ್ ಆಗಿದೆ. ನಿಜ 100%. ಬಿಕಾಸ್ ಅವ್ರ ಟೈಮು ಇರಲಿಲ್ಲ, ಅವ್ರು ಒಂದು 2 days ಅಷ್ಟೇ ಬಂದಿದ್ರು. ಸೊ ಹಂಗಾಗಿ ಬಿಕಾಸ್ ಅವ್ರು ನಾನ್ ಡ್ಯಾನ್ಸರ್ಸ್, ಯಾರಿಗೂ ಡ್ಯಾನ್ಸ್ ಗೊತ್ತಿರಲಿಲ್ಲ. ಓಕೆ, ಸೊ ಓಕೆ, ಅದು ಬಿಟ್ಟರೆ ನಾರ್ಮಲ್ ಏನು ಫನ್ನಿ ಇರಲಿಲ್ಲ. ಎಲ್ಲ ಟೆನ್ಷನಲ್ಲಿ ಇತ್ತು, ವರ್ಕು ಟೈಮ್ ಕಡಿಮೆ ಇತ್ತು. ಅದು ಆಗಬೇಕು ಇದು ಆಗಬೇಕು ಅಂತ ಫುಲ್ ನೈಟು ಬರೀ ಓಡಾಡ್ತಾನೆ ಇದ್ವಿ. ಒಂದು ಸೆಕೆಂಡು ಕೂತ್ಕೊಂಡಿರಲಿಲ್ಲ. ಓಕೆ, ಫುಲ್ ನೈಟ್ ಶೂಟ್ ಆಗಿದ್ದು ಫುಲ್. ಓಕೆ ಸರ್, ನೀವು ಲಿರಿಕ್ಸ್ ಬರಿಬೇಕಾದ್ರೆ ಎಷ್ಟು ದಿನ ಟೈಮ್ ತಗೊಂಡ್ರಿ? ಯಾರ್ದಾದ್ರು ಸಪೋರ್ಟ್ ತಗೊಂಡ್ರಾ ಇಲ್ವಾ, ನಿಮ್ಮದೇ ಓನ್ ಇದಾ ಅಂತ? ಯಾವುದು ಸಪೋರ್ಟ್ ಮಾಡಿಲ್ಲ ಸರ್. ಓಕೆ, ಓನ್ ಲಿರಿಕ್ಸ್ ಅಂದರೆ ನಾನು ಇದನ್ನು ಈ ಸಾಂಗ್ ಬರೋಕ್ಕೆ ನನಗೆ 15 days ಮುಂಚೆ ಹೇಳಿದ್ರು ಸರ್. ಈ ಥರ ಒಂದು ಸಿಚುವೇಶನ್, ಈ ಥರ ಒಂದು ಪಾರ್ಟಿ ಸಾಂಗ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ, ಓಕೆ, ಈ ಥರ ಬರ್ಕೊಡ್ಬೇಕು ಅಂತ. ನಾನೊಂದು 15 days ಮುಂಚೆ ಅವ್ರು ಹೇಳಿದರು. ಆದರೆ ನಾನೇನು ಬರೆದಿರಲಿಲ್ಲ. ಲಾಸ್ಟ್ ಇನ್ನೇನು ಒಂದು 3 days ಇದ್ದಂಗೆ ನಾನು ಫುಲ್ ಪ್ರೆಷರ್ ಆಗ್ತಾಯಿದ್ದು, ಸಾಂಗ್ ರೆಡಿ ಆಯಿತು ಅಂತ. ಆ ಟೈಮಲ್ಲಿ ಒಂದು 3 ದಿನದಲ್ಲಿ ಬರ್ತಿರೋ ಸಾಂಗ್ ಇದು. ಓಕೆ, 3 ದಿನದಲ್ಲಿ ಬರ್ದಿರೋ ಸಾಂಗ್. ಓಕೆ ಸರ್, ಇವಾಗ ನೀವು ಆ್ಯಕ್ಟಿಂಗ್ ಅಂತ ಹೇಳಿದ್ರಿ. ಸೊ ಇದ್ರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದರಲ್ಲಿ ಮೇಯ್ನಾಗಿ? ಸರ್, ಕ್ಯಾರೆಕ್ಟರ್ ಏನಂದರೆ ನಾನು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಓಕೆ, ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಓಕೆ, ಸೊ ಇವಾಗ ಆಡಿಯನ್ಸ್ ಬಗ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಏನು ಹೇಳ್ತೀರಾ ಅನ್ನೋದು? ಆಡಿಯನ್ಸು ಒಂದು ಹೊಸ ತಂಡ, ಅನೇಕ ಹಿರಿಯ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ನಿರ್ದೇಶಕರು ಹೊಸಬ್ರು, ಟೆಕ್ನಿಷಿಯನ್ಸ್ ಎಲ್ಲ ಹೊಸಬ್ರು. ಒಳ್ಳೆ ನಮ್ಮ ಕೈಲಾದಂಥ ಪ್ರಯತ್ನ ನಾವು ಮಾಡಿದ್ದೀವಿ ಒಂದು ಒಳ್ಳೆ ಔಟ್ಪುಟ್ ಕೊಡೋಕ್ಕೆ. ಜನಗಳು ಇದನ್ನು ನೋಡಿ ಫೆಬ್ರವರಿ 2ನೇ ತಾರೀಕು ರಿಲೀಸ್ ಆಗ್ತಾಯಿದೆ.
ಆಲ್ ಓವರ್ ಕರ್ನಾಟಕ ಸುಮಾರು 150 ಥಿಯೇಟ್ರ್ಗಿಂತ ಹೆಚ್ಚು ರಿಲೀಸ್ ಆಗ್ತಾ ಇದೆ. ಅದನ್ನು ಜನ ಯಾವ ರೀತಿ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಅವರ ಕೊಡೋ ಒಂದು ಪ್ರೀತಿ ಆಶೀರ್ವಾದ ನಮ್ಮ ಒಂದು ಗೆಲುವಿಗೆ ಅಥವಾ ನಮ್ಮ ಒಂದು ಫ್ಯೂಚರ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸರ್. ಕೊನೆಯದಾಗಿ ಆಸ್ ಎ ಕೊರಿಯೋಗ್ರಾಫರ್ ಆಗಿ ನೀವು ಜನಕ್ಕೆ ಯಾಕೆ ಈ ಮೂವಿನ ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತ ಹೇಳ್ತೀರಾ? ಲೈಕ್ ಇದೇ 2024 ಫೆಬ್ರವರಿ 2ನೇ ತಾರೀಕು ಯಥಾಭಾವ ಚಿತ್ರ ರಿಲೀಸ್ ಆಗ್ತಿದೆ. ಏನಕ್ಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳೋದಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ಲೈಕ್ ಬಿಕಾಸ್ ಇವಾಗ OTT ಪ್ಲ್ಯಾಟ್ಫಾರ್ಮ್ಸ್ ತುಂಬ ಬಂದುಬಿಟ್ಟಿದೆ. ಸೊ ಇವಾಗ ಎಲ್ಲರೂ ಸಿನಿಮಾನ ಬಿಡು OTTಯಲ್ಲಿ ಸಿಕ್ಬಿಡುತ್ತೆ, ಇಲ್ಲಾಂದರೆ ಯಾವುದೋ ಮೂವಿ ಲ್ಯಾಂಡೋ ಟೋರೆಂಟೋ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ 70mm ಸ್ಕ್ರೀನಲ್ಲಿ ಸಿಗೋ ಮಜಾ ಅದು ಯಾವ TV ಯಲ್ಲೂ ಸಿಗಲ್ಲ, ಯಾವ ಫೋನಲ್ಲೂ ಸಿಗಲ್ಲ. ಅದು 100% ನಾನು ಹೇಳ್ತೀನಿ. ಬಿಕಾಸ್ ಅದೇ ಸಿನಿಮಾ ಆರ್ಟಿಸ್ಟ್ ಆಗಿರೋದಾಗಲಿ ಕೊರಿಯೋಗ್ರಾಫರ್ ಆಗಿರೋದು ಸಿನಿಮಾ ಬಂದ್ಬಿಟ್ಟು ಓಕೆ, ಹಳೆ ಸಿನಿಮಾಗಳು ಯೂಟ್ಯೂಬಲ್ಲಿ ನೋಡಿದ್ರು ಓಕೆ, ಹಳೆ ಸಿನಿಮಾಗಳು TVಯಲ್ಲಿ ಬಂದಾಗ ನೋಡಿದ್ರು ಓಕೆ. ಹೊಸದಾಗಿ ರಿಲೀಸ್ ಆಗಿರೋ ಸಿನಿಮಾನ ಪೈರಸಿ ಮಾಡಿದೆ ಥಿಯೇಟ್ರಿಗೆ ಒಂದು ಸ್ವಲ್ಪ ಜನ, ನಮಗೆ ಇಷ್ಟೊಂದು ಜನ ಬಂದು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟು ಜನ ಬಂದು ನೋಡಿದ್ರು ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಸ ಡೈರೆಕ್ಟರ್ ಗೌತಮ್ ಬಸವರಾಜ್ ಅಂತ ಅವರೇ ಪ್ರೊಡಕ್ಷನ್ ಮಾಡಿ ತುಂಬ ಕಷ್ಟಗಳನ್ನ ಅನುಭವಿಸಿ ಸಿನಿಮಾ ಮಾಡಿ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನೋಡಿದವ್ರಿಗೆ 100% ಬೇಜಾರಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಬಿಕಾಸ್ ಕೂರಿಸುತ್ತೆ ಜನಕ್ಕೆ. ಇವಾಗ ಆ್ಯಕ್ಷನ್ನು ಫೈಟು ವಾವ್ ಅನ್ನೋ ಥರ ಇಲ್ಲ ಅಂದರು ಸಿನಿಮಾ ನೋಡ್ತಾ 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 ಲೈಕ್ ಒಂದು ಸಸ್ಪೆನ್ಸ್ ಇರೋರು ಕೆಲವೊಂದು ಕ್ಯೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ನನಗೂ ಗೊತ್ತಾಗಿರಲಿಲ್ಲ ಕ್ಯೂಸು ಒಂದಕ್ಕೊಂದು ಏನು ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು ಒಂದಕ್ಕೊಂದು ಕನೆಕ್ಷನ್ ಏನು ಕೊಟ್ಟಿದ್ದಾರೆ ಅಂತ. ಚೆನ್ನಾಗಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಆಗೇ ಇಲ್ಲ, ಸೂಪರ್ ಕ್ವಾಲಿಟಿ ಇದೆ. ಮುಂಬೈಯಲ್ಲಿ DTS ಆಗಿರೋದು, ಲೈಕ್ ಹೈದರಾಬಾದು, ಚೆನ್ನೈ, ಸೊ ಆಲ್ ಓವರ್ ಇಂಡಿಯಾದಲ್ಲಿ ಸ್ವಲ್ಪ ವರ್ಕ್ ನಡೆದಿದೆ. 2ನೇ ತಾರೀಕು ಮಿಸ್ ಮಾಡದೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ. ಆಮೇಲೆ ಚೆನ್ನಾಗಿಲ್ಲ ಅಂದರೂ ಹೇಳಿ, ಚೆನ್ನಾಗಿದ್ದರೂ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.